ನಮಸ್ತೆ, ನನ್ನ ಹೆಸರು ರಮೇಶ್ ಅಂತೇಳಿ, ನ್ಯಾಮತಿ ತಾಲೂಕು ಕರವೇ ರಕ್ಷಣಾ ಅಧ್ಯಕ್ಷರು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿದ್ದ ಟಿ.ಎ. ನಾರಾಯಣಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಾವು ತಾಲೂಕು ಕಚೇರಿ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹಾಗೂ ನಮ್ಮ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ಸಸಿ ನೆಟ್ಟು ಅಲ್ಲಿ ರೋಗಿಗಳಿಗೆ ಹಣ್ಣುಗಳ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಮ್ಮ ಟಿ.ಎ. ನಾರಾಯಣಗೌಡರ ಹೋರಾಟದ ಅಂಗವಾಗಿ ಈ ದಿನ ಅವರು 60 ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಲೂಕು ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಕಚೇರಿಗಳಲ್ಲಿ ನಾವು ಭೇಟಿ ಮಾಡಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಸಸಿಗಳನ್ನು ನೆಡುವುದರ ಮೂಲಕ ಎಲ್ಲರಿಗೂ ಸಾರ್ವಜನಿಕ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಈ ಸಸಿಗಳು ವಿಶ್ವ ಪರಿಸರ ದಿನ ಇದೇ ತಿಂಗಳು 5ನೇ ತಾರೀಕು ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂಗವಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಾಗಲಿ ಮತ್ತು ಸರ್ಕಾರಿ ಕಚೇರಿಗಳ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ಸಸಿಗಳನ್ನು ನೆಡುವುದರ ಮೂಲಕ ನಾವು ಪರಿಸರವನ್ನು ಉಳಿಸ್ಬೇಕಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ನಾರಾಯಣಗೌಡರು ಅವರ ಹುಟ್ಟುಹಬ್ಬವನ್ನು ಯಾರು ಇಲ್ಲಿ ಅದ್ದೂರಿಯಾಗಿ ಮಾಡೋದಕ್ಕಿಂತ ಸಸಿಗಳನ್ನು ನೆಟ್ಟು ಈ ಪರಿಸರ ರಕ್ಷಣೆಗೆ ಎಲ್ಲ ಅರಿವು ಮೂಡಿಸ್ಬೇಕಂತೇಳಿ ನಮಗೆ ಒಂದು ಹೇಳಿಕೆ ನೀಡಿದರು. ಆ ಒಂದು ಸನ್ನಿವೇಶದಿಂದ ನಾವೆಲ್ಲ ತಾಲೂಕು ಮತ್ತು ಗ್ರಾಮಗಳಲ್ಲೂ ಸಹ, ನಮ್ಮ ಗ್ರಾಮದಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಸಸಿಗಳನ್ನು ನೆಟ್ಟು ಈ ದಿನ ನಾವು ತಾಲೂಕು ಕಚೇರಿಯಲ್ಲಿ ಸಸಿಯನ್ನು ನೆಟ್ಟು ಮತ್ತು ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲೂ ಸಹ ಸಸಿ ನೆಟ್ಟು ಅವರಿಗೆ ರೋಗಿಗಳಿಗೆ ಹಣ್ಣುಗಳ ವಿತರಣೆ ಮಾಡಿದ್ದೀವಿ. ಇಷ್ಟನ್ನು ಹೇಳೋಕ್ಕೆ ನಾವು ಈ ಹಿಂದೇನೂ ಸಹ ರಕ್ಷಣೆ ವೇದಿಕೆಯಲ್ಲಿ ನಮ್ಮ ಹೊನ್ನಾಳಿ ತಾಲೂಕು ಘಟಕದಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದೀವಿ. ಅಲ್ಲೂ ಸಹ ನಾವು ನೀವೇನು ಹೇಳಿದ್ರಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನ್ಯಾಯ ಆಗೋದ್ರ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ಕೆಲವೊಂದು ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕಗಳನ್ನು ಇಂಗ್ಲೀಷ್ನಲ್ಲಿ ಬಳಕೆ ಮಾಡಿದರೆ ಅದನ್ನು ಉಗ್ರ ಹೋರಾಟ ಮಾಡಿ ಅದನ್ನು ಕನ್ನಡದಲ್ಲಿ ಬಳಕೆ ಮಾಡಬೇಕು, ಕನ್ನಡನ ಉಳಿಸ್ಬೇಕಂತೇಳಿ ನಾವೆಲ್ಲ ಪ್ರತಿಭಟನೆ ಮಾಡಿ ಕನ್ನಡ ಹೋರಾಟಕ್ಕೆ ನಿಂತ್ಕೊಂಡು ಈಗ ನ್ಯಾಮತಿ ತಾಲೂಕು ಅಧ್ಯಕ್ಷರಾಗಿ ನಾನೊಂದು 3 ತಿಂಗಳಿಂದ ಜವಾಬ್ದಾರಿ ತಗೊಂಡಿದ್ದೀನಿ. ಇನ್ನು ಮುಂದೆ ನ್ಯಾಮತಿ ತಾಲೂಕು ಆಗಲಿ ಹೊನ್ನಾಳಿ ತಾಲೂಕು ನಮ್ಮ ಕರ್ನಾಟಕ ರಕ್ಷಣೆ ಪರವಾಗಿ ಯಾವುದೇ ಥರ ಕನ್ನಡಿಗರಿಗೆ ತೊಂದರೆ ಆಗದಂಗೆ ನಾವೆಲ್ಲ ಸ್ಥಳೀಯವಾಗಿ ಕೆಲಸ ಮಾಡ್ಕೊಂಡು ನಮ್ಮ ಪದಾಧಿಕಾರಿಗಳ ಜೊತೆಗೆ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಥರ ಅನ್ಯಾಯ ಆಗದಂಗೆ ಕನ್ನಡಿಗರ ಪರ ನಾವು ಯಾವಾಗ ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭಕ್ಕೆ ಇಷ್ಟಪಡ್ತೀನಿ. ಇದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಈಗೇನು ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀವಿ. ನಮ್ಮಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂದಿದ್ದಾರೆ, ಅದಕ್ಕೆ ಮುಂದೆ ಆಗೋದಕ್ಕೆ ನಾವು ಸಂಪೂರ್ಣವಾಗಿ ಸರ್ಕಾರದ ಬೆಂಬಲವಾಗಿ ನಿಂತ್ಕೋಬೇಕು. ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡ್ರೆ ನಮ್ಮ ಕರ್ನಾಟಕದ ಇರ್ತಕ್ಕಂಥ ಸಂಪತ್ತನ್ನು ಇಲ್ಲೇ ಬಳಕೆ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಸಂಪೂರ್ಣ ಜವಾಬ್ದಾರಿ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡ್ತೀವಿ, ಕರ್ನಾಟಕದಾಗ ಮಾಡ್ತೀವಿ. ನಮ್ಮಲ್ಲಿ ಏನಪ್ಪ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ಹೊರ ದೇಶಗಳಿಗೆ ಹೋಗೋದಕ್ಕೆ ಸ್ವಲ್ಪ ಹಿಂಜೆಟ್ ಹೊಡಿತಿದ್ದಾರೆ. ಅವ್ರು ಹೆಂಗೆ ಬರ್ತಿದಾರಲ್ಲ ಆ ದೇಶದಿಂದ ನಮ್ಮ ದೇಶಕ್ಕೆ, ನಾವು ಸಹ ನಮ್ಮ ರಾಜ್ಯಗಳನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಮ್ಮ ವ್ಯವಹಾರಗಳನ್ನು ಮಾಡೋದಕ್ಕೆ ಯಾವುದೇ ಥರದ್ದು ಅಡ್ಡಚಣೆ ಮಾಡೋಗಿಲ್ಲ.